ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ಮಕ್ಕಳು ಪಿಜ್ಜಾ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಯಾವಾಗ್ಲೂ ಪಿಜ್ಜಾ ಅಂದ್ರೆ ಇಷ್ಟ ಅಲ್ವಾ? ಸೊ ಹಾಗಾಗಿ ನಾನು ಯಾವಾಗ್ಲೂ ಔಟ್ಸೈಡ್ ಇಂದ ತರಿಸಿ ಕೊಡ್ತಾ ಇದ್ದೆ. ಇವತ್ತು ಹೆಲ್ತಿಯಾಗಿ ಮನೆಯಲ್ಲೇ ಮಾಡೋಣ ಅಂತ ಅನ್ಕೊಂಡಿದೀನಿ. ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಪಿಜ್ಜಾ ಮಾಡ್ಬೇಕಂದ್ರೆ ಮೊದಲಿಗೆ ನಾವು ಬೇಸ್ ಅನ್ನ ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಸೊ ಬೇಸ್ ಅನ್ನ ಯಾವ್ದ್ರಲ್ಲಿ ಮಾಡೋದು? ನಾನು ಯೂಶಲಿ ಮೈದಾದಲ್ಲಿ ಮಾಡ್ತಾರಲ್ವಾ, ನಾನು ಗೋಧಿ ಹಿಟ್ಟಲ್ಲಿ ಬೇಸ್ ಮಾಡ್ಕೊಳ್ಳೋದು. ಸೊ ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 3 ಕಪ್ಪು, ಈ ಕಪ್ಪಲ್ಲಿ 3 ಕಪ್ಪು ಗೋಧಿ ಹಿಟ್ಟನ್ನ ತಗೊಂಡಿದ್ದೇನೆ. ಯಾಕೆ ಅಂದ್ರೆ 3 ಪಿಜ್ಜಾ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ತೋರಿಸೋಣ ಅಂತ. ಹಾಗಾಗಿ 3 ಕಪ್ ಇದರಲ್ಲಿ ತಗೊಂಡಿದ್ದೇನೆ ಗೋಧಿ ಹಿಟ್ಟನ್ನ. ಸೊ ಅದಕ್ಕೆ ಮೊಸರನ್ನ ಆಡ್ ಮಾಡೋಣ. ಮೊಸರು, ಹಾಗೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಅನ್ನ ಕೂಡ ಆಡ್ ಮಾಡಬಹುದು. ಹೊರಗೆನನ್ನ ತಗೊಂಡಿದ್ದೇನೆ. ಇದನ್ನ ನಾವು ಪಿಜ್ಜಾದ ಬೇಸ್ ಆದ್ಮೇಲೆ ಕೂಡ ಅದ್ರ ಮೇಲೆ ಕೂಡ ಹಾಕಬಹುದು. ಹಾಗೆ ಈ ಸ್ವಲ್ಪ ಕಲಸುವಾಗ ಕೂಡ ಹಿಟ್ಟನ್ನ ಹಾಕೊಳ್ಳೋಣ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಈ ಹಿಟ್ಟಿಗೆನೆ ಸ್ವಲ್ಪ ಬೇಕಿಂಗ್ ಸೋಡಾವನ್ನ ಹಾಕೊಳ್ತಾ ಇದ್ದೇನೆ, ಹಾಗೂ ಹೊರಗೆನೋ ಸ್ವಲ್ಪ ಹಾಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಆಯಿಲ್ ಅನ್ನ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಬಹುದು. ಇದನ್ನ ನಾವು ಮೊಸರಲ್ಲಿ ಕಲಿಸ್ಕೊಳ್ಳೋಣ. ಮೊಸರನ್ನ ನೋಡ್ಕೊಂಡು ಹಾಕೊಳ್ಳಿ ಕಲಸುವಾಗ. ನೋಡಿ, ಹಿಟ್ಟು ಈ ಹದಕ್ಕೆ ಬರಬೇಕು. ಈ ರೀತಿಯಾಗಿ ಕಲಸ್ಕೊಳ್ತಾ ಇದ್ದೇನೆ. ಇದೀಗ ಹಿಟ್ಟು ರೆಡಿ ಆಗಿದೆ. ಸೊ ಇದನ್ನ ನಾವು ಒಂದು 5 ರಿಂದ 10 ನಿಮಿಷ ನೆನೆಯೋಕೆ ಬಿಟ್ಬಿಡೋಣ, ಮ್ಯಾರಿನೇಟ್ ಆಗ್ಲಿ. ಮುಚ್ಚಿಟ್ಬಿಡೋಣ. ಪಿಜ್ಜಾ ಬೇಸ್ ಅನ್ನ ನಾವು ರೆಡಿ ಮಾಡಿ ಆಲ್ರೆಡಿ ಒಂದು 10 ಮಿನಿಟ್ಸ್ ಬಿಡಬೇಕು. ಹಾಗಾಗಿ ಸೈಡ್ ಅಲ್ಲಿ ಇಟ್ಕೊಂಡಿದ್ದೇನೆ. ಈಗ ಪಿಜ್ಜಾ ಟಾಪಿಂಗಿಗೆ ಏನೆಲ್ಲ ಬೇಕು ಅದನ್ನ ಒಂದ್ಸಲ ನೋಡ್ಕೊಂಡು ಬರೋಣ. ಸೊ ನಾನು ಟಾಪಿಂಗಿಗೆ ಮೊದಲನೇದಾಗಿ ಇಲ್ಲಿ ಸಾಸ್ ಅನ್ನ ತಗೊಂಡಿದ್ದೇನೆ. ಇದರಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ನಾನು ಪಿಜ್ಜಾ ಸಾಸ್, ಮಯೋನೀಸ್, ಹಾಗೆ ಇದು ಸೆಜಾನ್ ಸಾಸ್ ಮತ್ತೆ ಟೊಮೆಟೊ ಕೆಚಪ್ ಇಷ್ಟನ್ನ ಮಿಕ್ಸ್ ಮಾಡಿ ತಗೊಂಡಿರುವಂತದ್ದು. ಅದರ ನಂತರ ನಾನು ಮೊಜರೆಲ್ಲಾ ಚೀಸ್ ಅನ್ನ ತಗೊಂಡಿದ್ದೇನೆ. ಹಾಗೆ ಕ್ಯಾಪ್ಸಿಕಮ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದೇ ರೀತಿ ಕಾರ್ನ್ ಅನ್ನ ಬೇಯಿಸಿ ಇಟ್ಕೊಂಡಿದ್ದೇನೆ. ಹಾಗೆ ಆನಿಯನ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಟೊಮೆಟೊವನ್ನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಜಾಲಪೆನ್ ಅನ್ನ ತಗೊಂಡಿದ್ದೇನೆ. ಅದೇ ರೀತಿ ಆಲಿವ್ ಅನ್ನ ತಗೊಂಡಿದ್ದೇನೆ. ಅದೇ ರೀತಿ ಗರ್ಕಿನ್ ಅನ್ನ ತಗೊಂಡಿದ್ದೇನೆ. ಹಾಗೆ ಆರೆಗಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಅನ್ನ ತಗೊಂಡಿದ್ದೇನೆ. ಸೊ ಇದು ನಿಮಗೆ ಆಪ್ಷನಲ್ ಆಯ್ತಾ. ಇವೆರಡನ್ನ ನೀವು ಹಾಕ್ಲೇಬೇಕಂತ ಇಲ್ಲ, ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅವೈಲೇಬಲ್ ಇಲ್ಲ ಅಂದ್ರೆ ಹಾಕ್ಬೇಕಂತ ಇಲ್ಲ. ಹಾಗೆ ಆನಿಯನ್ ಮತ್ತೆ ಟೊಮೆಟೊ ಮತ್ತೆ ಕ್ಯಾಪ್ಸಿಕಮ್ ಅನ್ನ ನೀವು ಕ್ಯೂಬ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ, ಆಯ್ತಾ. ಇದು ತುಂಬಾ ಚೆನ್ನಾಗಿ ಬರುತ್ತೆ ಕ್ಯೂಬ್ ಶೇಪ್ ಅಲ್ಲಿ. ಹಾಗೆ ಕಟ್ ಮಾಡ್ಕೊಳ್ಳಿ. 10 ನಿಮಿಷ ಆಗಿದೆ. ನಾನು ಇದನ್ನ ತಗೊಂಡಿದ್ದೇನೆ. ನಾನು ಇದರಲ್ಲಿ 3 ಪಿಜ್ಜಾವನ್ನ ಮಾಡ್ಬೇಕಂತ ಇದ್ದೇನೆ. ಸೊ ಹಾಗಾಗಿ ನಾನು ಇದನ್ನ 3 ಉಂಡೆಗಳನ್ನಾಗಿ ಮಾಡಿಕೊಂಡು ಪಿಜ್ಜಾ ಬೇಸ್ ಅನ್ನ ರೆಡಿ ಮಾಡ್ಕೊಳ್ತೇನೆ. ನಿಮ್ಗೆ ಒಂದೇ ಮಾಡ್ಬೇಕಂತ ಇದ್ರೆ 1 ಕಪ್ ಮಾತ್ರ ತಗೊಂಡ್ರೆ ಸಾಕಾಗತ್ತೆ. ನಾನು ಸ್ವಲ್ಪ ಪೌಡರ್ ಅನ್ನ, ಗೋಧಿ ಹಿಟ್ಟನ್ನ ಆಡ್ ಮಾಡ್ಕೊಳ್ತಿದ್ದೇನೆ ಅಂಟಬಾರ್ದಂತ. ಬೇಸ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟು ನಾದಿದಾಗೆ ನಾದ್ಕೊಂಡ್ರೆ ಆಯ್ತು. ಸ್ವಲ್ಪ ತಿಕ್ಕಾಗಿ ನಾದ್ಕೊಳ್ಬೇಕಷ್ಟೇ. ನೋಡಿ, ನಾನಿಲ್ಲಿ 3 ರೀತಿಯ
ಅದು ಬೇಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಪಿಜ್ಜಾ ಬೇಸ್ ಅನ್ನ. ಸೊ ಯಾಕಂದ್ರೆ ನಾನು ಒಂದು ಸ್ಟವ್ ಅಲ್ಲಿ ಹಾಗೆ ಇನ್ನೊಂದು ಏರ್ ಫ್ರೈಯರ್ ಹಾಗೆ ಇನ್ನೊಂದು ಓವನ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೇಗ್ ಬರುತ್ತೆ ಅಂತ ನೋಡೋಣ. ಮೊದಲಿಗೆ ನಾವು ಓವನ್ ಅಲ್ಲಿ ಮಾಡ್ಕೊಳ್ಳೋಣ. ಓವನ್ ಇದು ಟ್ರೇ ಅನ್ನ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನಾನು ಬಟರ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೇನೆ. ಜಸ್ಟ್ ಬಟರ್ ಅನ್ನ ಅಪ್ಲೈ ಮಾಡ್ಕೊಳ್ಳೋಣ ಲೈಟ್ ಆಗಿ. ಅದರ ನಂತರ ನಾನು ಬಟರ್ ಪೇಪರ್ ಅನ್ನ ತಗೊಂಡಿದ್ದೇನೆ. ಇದು ಎಲ್ಲ ಅಂಗಡಿಗಳಲ್ಲಿ ಸಿಗ್ತದೆ ನಿಮ್ಗೆ. ಬಟರ್ ಪೇಪರ್ ಅನ್ನ ತಗೊಂಡು ಇದನ್ನ ಹೀಗೆ ಇಡ್ಬೇಕಾಗ್ತದೆ ಆ ಟ್ರೇ ಮೇಲೆ. ಇದರ ಮೇಲೆ ಕೂಡ ನಾವು ಸ್ವಲ್ಪ ಬಟರ್ ಅನ್ನ ಆಡ್ ಮಾಡ್ಕೊಳ್ಳೋಣ. ಅಂಡ್ ನಾನು ಓವನ್ ಅನ್ನ ಆಲ್ರೆಡಿ ಒಂದು 15 ನಿಮಿಷದ ಮೊದಲೇ ಪ್ರೀ ಹೀಟ್ಗೆ ಇಟ್ಕೊಂಡಿದ್ದೇನೆ. ಬಟರ್ ಪೇಪರ್ ರೆಡಿ ಆಗಿದೆ. ಇದಕ್ಕೆ ಈಗ ಪಿಜ್ಜಾ ಬೇಸ್ ಅನ್ನ ಹಾಕೊಳ್ಳೋಣ. ಎಸ್, ಇದನ್ನ ಸ್ವಲ್ಪ ಹೀಗೆ ಟ್ಯಾಪಿಂಗ್ ಮಾಡಿ ಮೇಲ್ಗಡೆಯಿಂದ. ಟ್ಯಾಪಿಂಗ್ ಮಾಡಿ ಆದ್ಮೇಲೆ ನೀವು ಒಂದು ಫೋರ್ಕ್ ಅನ್ನ ತಗೊಳ್ಳಿ. ಫೋರ್ಕ್ ಅನ್ನ ತಗೊಂಡು ಹೀಗೆ ಚುಚ್ಚುತ್ತಾ ಬನ್ನಿ. ಯಾಕಂದ್ರೆ ನಮ್ಗೆ ಸಾಸ್ ಎಲ್ಲ ಹಾಕಿದಾಗ ಅದು ಅಬ್ಸರ್ವ್ ಆಗ್ಬೇಕಲ್ವಾ ಬೇಸು, ಹಾಗಾಗಿ ಈ ತರ ಹೋಲ್ ಮಾಡ್ಕೊಳ್ತಾ ಬನ್ನಿ. ಇವಾಗ ಇದು ರೆಡಿ ಆಗಿದ್ದು ಎಲ್ಲ ಇದರ ಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಈ ಸಾಸ್ ಅನ್ನ ಅಪ್ಲೈ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಇವತ್ತು ತುಂಬಾ ಖುಷಿ ಆಗ್ಬೋದು. ಇದು ಆಗಿದೆ ಸಾಸ್ ಹಾಕಿ. ಅದರ ನಂತರ ನಾವು ಚೀಸ್ ಅನ್ನ ಹಾಕೊಳ್ಳೋಣ. ಮೊಜರೆಲ್ಲಾ ಚೀಸ್ ಹೋಟೆಲ್ಗಿಂತಲೂ ತುಂಬಾ ಚೆನ್ನಾಗಿ ಬರುತ್ತೆ, ಆಯ್ತಾ. ಕಂಜೂಸ್ ಏನ್ ಬೇಡ, ಸ್ವಲ್ಪ ಧಾರಾಳವಾಗಿ ಹಾಕೊಳ್ಬಹುದು. ಈಗ ಒಂದೊಂದೇ ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡಿದ್ದೀವನ್ನಲ್ಲ, ಅದನ್ನ ಹಾಕ್ತಾ ಬರೋಣ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ. ಆನಿಯನ್ ಹಾಕಿದೆ. ಇನ್ನು ಕಾರ್ನ್ ಹಾಕೋಣ. ಕಾರ್ನ್ ಮಕ್ಕಳಿಗೆ ಇಷ್ಟ ಆದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬಹುದು. ಟೊಮೆಟೊವನ್ನ ಆಡ್ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಅನ್ನ ಹಾಕೊಳ್ತಾ ಇದ್ದೇನೆ. ಎಲ್ಲ ವೆಜಿಟೇಬಲ್ ಇದೆ, ತುಂಬಾ ಹೆಲ್ದಿ ಆಗಿದೆ, ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಹಾಗೆ ಜಾಲ್ಪಿನಸ್ನ ಆಡ್ ಮಾಡ್ತಾ ಇದ್ದೇನೆ. ಇದು ಕೂಡ ಟೇಸ್ಟಿಗೋಸ್ಕರ ಸ್ವಲ್ಪ ಸಾಕು ಹಾಕಿದೆ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು. ಈಗ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕೊಳ್ತಾ ಇದ್ದೇನೆ ಮೇಲ್ಗಡೆ. ಇದೆಲ್ಲ ಸ್ವಲ್ಪ ಸಾಕು, ಹೀಗೆ ಉದುರಿಸ್ಕೊಂಡ್ರೆ ಸಾಕು. ಹಾಗೂ ಆರಿಗ್ಯಾನೋನ ಸ್ವಲ್ಪ ಹಾಕೊಳ್ತಾ ಇದ್ದೇನೆ. ಇದೆಲ್ಲ ಇಲ್ಲ ಅಂದ್ರೆ ಕೂಡ ಸ್ಕಿಪ್ ಮಾಡಬಹುದು ನೀವು. ಈಗ ಪುನಃ ಚೀಸ್ ಅನ್ನ ಆಡ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಚೀಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಎಮ್ಮೆ ಆಗಿ ಬರುತ್ತೆ. ಅವ್ರಿಗೆ ಚೀಸ್ ಇದ್ರೆ ಆಹಾ ತುಂಬಾ ಖುಷಿ. ಸಾಕು. ಇದರ ಮೇಲೆ ನಾನು ಆಲಿವ್ ಅನ್ನ ಹಾಕ್ತಾ ಇದ್ದೇನೆ. ತುಂಬಾ ಕಲರ್ಫುಲ್ ಆಗಿ ಬಂದಿದೆ. ಓವನ್ ಅನ್ನ ನಾನು ಫ್ರೀ ಹೀಟ್ಗೆ ಆಲ್ರೆಡಿ ಇಟ್ಕೊಂಡಿದ್ದೇನೆ ಅಂತ ಹೇಳಿದ್ದೇನೆ. ಈಗ ನಾವು ಓವನ್ ಅಲ್ಲಿ ಈ ಟ್ರೇ ಅನ್ನ ಇಡೋಣ. ಟೆಂಪರೇಚರ್ ಅನ್ನ ನಾನು 200ಗೆ ಇಟ್ಕೊಂಡಿದ್ದೇನೆ. ಅದೇ ರೀತಿ 20 ಮಿನಿಟ್ಸ್ಗೆ ಇಟ್ಕೊಂಡಿದ್ದೇನೆ.
ಸ್ಟವ್ ಅಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಒಂದು ತಟ್ಟೆಯನ್ನ ಇಟ್ಕೊಳ್ಳೋಣ. ತಟ್ಟೆಗೆ ಬಟರ್ನ ಆಡ್ ಮಾಡ್ಕೊಳ್ಳೋಣ. ನಾನು ಗ್ಯಾಸ್ ಸ್ಟವ್ ಅಲ್ಲೂ ಕೂಡ ಮೊದಲಿಗೆ ಅದನ್ನು ಸ್ವಲ್ಪ ಪಾತ್ರೆಯನ್ನು ಇಟ್ಟು ಫ್ರೀ ಹೀಟ್ ಮಾಡ್ಕೊಂಡಿದ್ದೇನೆ. ಅದನ್ನು ನಾನು ಮತ್ತೆ ತೋರಿಸ್ತೇನೆ. ಈಗ ಇದನ್ನು ನಾನು ಆಲ್ರೆಡಿ ಫ್ರೀ ಹೀಟ್ ಮಾಡಿದ್ದೇನೆ. ಸೊ ಈಗ ಇದನ್ನ ಇದರಲ್ಲಿಟ್ಟು ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಳ್ಳುವ. ನೋಡ್ತಾ ಇರ್ಬೋದು ಮಿಡ್ಲಲ್ಲಿ ಚೀಸ್ ಎಲ್ಲ ಮೆಲ್ಟ್ ಆದ ನಂತರ ಗೊತ್ತಾಗ್ತದೆ, ಬಾಯ್ಲ್ಡ್ ಆಗಿರ್ತದೆ. ಆಮೇಲೆ ತೆಗೆದ್ರೆ ಆಯ್ತು. ಇದು ಏರ್ ಫ್ರೈಯರ್ ಅಲ್ಲಿ ಮಾಡ್ತಾ ಇರೋದು 3ನೇ ರೀತಿಯಲ್ಲಿ. ಓವನ್ ಇದು ಸಹ ನಾವು 20 ಮಿನಿಟ್ ಬಿಟ್ಟಿದ್ವಲ್ಲ, ಅದು ಆಗಿದೆ. ತೆಗೆದು ನೋಡೋಣ. ಎಸ್, ತುಂಬಾ ಚಂದ ಬಂದಿದೆ. ಏರ್ ಫ್ರೈಯರ್ ಇದು ಆಗಿದೆ. ತೆಗೆದು ನೋಡೋಣ. ನೋಡಿ, ಬಂದಿದೆ ಚಂದ ಎಮ್ಮಿಯಾಗಿ. ಸ್ಟವ್ ಅಲ್ಲಿ ಮಾಡಿದ್ದು ಹೇಗಾಗಿದೆ ನೋಡೋಣ. ಎಸ್, ಇದು ಕೂಡ ತುಂಬಾ ಚಂದ ಬಂದಿದೆ. ಬೇಸ್ ಆಗಿದೆಯಾ ನೋಡ್ಕೊಳ್ತೇನೆ. ಬೇಸ್ ಕೂಡ ಆಗಿದೆ. ಇದನ್ನ ಕೂಡ ತಗೊಳ್ಳೋಣ. 3 ಸ್ಟೈಲ್ ಪಿಜ್ಜಾ ರೆಡಿ ಆಗಿದೆ. ಓವನ್ ಅಲ್ಲಿ ಮಾಡಿದ್ದು, ಏರ್ ಫ್ರೈಯರ್ ಅಲ್ಲಿ ಮಾಡಿದ್ದು, ಹಾಗೆ ಸ್ಟವ್ ಅಲ್ಲಿ ಮಾಡಿದ್ದು. 3 ರೀತಿಯಾಗಿ ಬಂದಿದೆ. ಬಟ್ ಟೇಸ್ಟ್ ಅಂತೂ ಎಮ್ಮಿ ಆಗಿರುತ್ತೆ. ಸೊ ಇದರ ಮೇಲೆ ಬೇಕಾದ್ರೆ ನಾವು ಚಿಲ್ಲಿ ಫ್ಲೇಕ್ಸ್ ಮತ್ತೆ ಆರಿಗ್ಯಾನೋ ಹಾಕೊಳ್ಬಹುದು. ನಾನಿಲ್ಲಿ ಹಾಕ್ತಿಲ್ಲ. ಮಕ್ಕಳು ತಿನ್ನುವಾಗ ಬೇಕಾದ್ರೆ ಆಡ್ ಮಾಡ್ಕೊಳ್ತಾರೆ. ಕಟ್ ಮಾಡ್ಕೊಳ್ಳೋಣ. ಎಮ್ಮಿ ಆಗಿದೆ. ಬೇಸ್ ಸಹ ತುಂಬಾ ಸಾಫ್ಟ್ ಆಗಿ ಚಂದ ಬಂದಿದೆ ನೋಡಿ. ನಾನಿವಾಗ ಮಕ್ಕಳಿಗೆ ಕೇಳಿ ನೋಡೋಣ ಹೇಗ್ ಬಂದಿದೆ ಅಂತ. ಅವ್ರೇನು ರಿವ್ಯೂ ಕೊಡ್ತಾರೆ ನೋಡೋಣ. ಸರಿ, ತಿಂದು ನಮ್ಗೆ ಹೇಳಿ ಹೇಗಾಗಿದೆ ಅಂತ. ಸೂಪರ್ ಸೂಪರ್ ಆಗಿದೆ. ಗೊತ್ತಾಗ್ತಾ ಇದೆಯಾ ನಿಮ್ಗೆ ಇದು ಯಾವ್ದ್ರಲ್ಲಿ ಮಾಡಿದ್ದು ಅಂತ? ಬೇಸ್ ಟೇಸ್ಟ್ ಇದೆ, ಆದ್ರೆ ಮೈದಾ ಅಲ್ಲ. ಎಸ್, ಹೆಲ್ದಿಯಾಗಿ ಗೋಧಿ ಹಿಟ್ಟಲ್ಲಿ ಮಾಡಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚಂದ ಬಂತು ಅಂತ. ಅದೇ ರೀತಿ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ದಾರೆ. ನಾನು 3 ರೀತಿಯಲ್ಲಿ ಪಿಜ್ಜಾ ಮಾಡಿದ್ದೇನೆ. 3 ಕೂಡ ಖಾಲಿಯಾಗಿದೆ. ಅಷ್ಟು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ತಿಂದಿದ್ದಾರೆ. ಸೊ ಇದೇ ತರ ನಿಮ್ಗೆ ಒಳ್ಳೊಳ್ಳೆ ರೆಸಿಪಿ ಬೇಕು ಅಂತಂದ್ರೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ನಿಮ್ಗೆ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಬರ್ತಾ ಹೋಗ್ತದೆ. ಸೊ ಈ ನನ್ನ ರೆಸಿಪಿಯನ್ನ ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಅದೇ ರೀತಿ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಪ್ಲೀಸ್. ಥ್ಯಾಂಕ್ ಯು.